ಆಗುತ್ತೆ. ಅದಕ್ಕೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, ದಿಸ್ ಇಸ್ adverbial. ಓಕೆ, ನಾವು ಇದನ್ನೇ ನಾವು ಇದು ಎಲ್ಲಿ ಅಂತ ಹೇಳ್ತೀವಿ, ಸ್ಥಳ. ಸ್ಥಳ ಅಂತ ಹೇಳಿದ್ರೆ ಇದನ್ನು ಪ್ರೆಪೊಸಿಷನ್ adverbial ಅಂತ ಹೇಳ್ಬೋದು ಅಥವಾ ಪ್ಲೇಸ್ adverbial ಅಂತಲೂ ಹೇಳ್ಬೋದು. ದೇ ಅವರು ಸಬ್ಜೆಕ್ಟ್. ಏನು ಮಾಡಿದ್ರು? ಪಾರ್ಕ್ ಮಾಡಿದ್ರು. ವರ್ಬ್. ಏನನ್ನ? ಕಾರನ್ನು. ಆಬ್ಜೆಕ್ಟ್. ಎಲ್ಲಿ? ನಿಯರ್ ದ ಎಂಟ್ರೆನ್ಸ್. ಇದು adverb. ಅವರು ಕಾರ್ ಪಾರ್ಕ್ ಮಾಡಿದ್ರು. ಎಲ್ಲಿ ಪಾರ್ಕ್ ಮಾಡಿದ್ದಾರೆ ಅಥವಾ ಎಲ್ಲಿ ಮಾಡಿದ್ರು? ಎಂಟ್ರೆನ್ಸ್ ಹತ್ರ, ನಿಯರ್ ದ ಎಂಟ್ರೆನ್ಸ್. ಓಕೆ, ಎಷ್ಟಿದೆ ನೋಡಿ? 1 2 3 4, ರೈಟ್? ಅವರು ನಿಯರ್ ದ ಎಂಟ್ರೆನ್ಸ್ ದೇ ಪಾರ್ಕ್ ದ ಕಾರ್, ಅಥವಾ ದೇ ನಿಯರ್ ದ ಎಂಟ್ರೆನ್ಸ್ ಪಾರ್ಕ್ ದ ಕಾರ್, ಹಂಗೆ ಬರಲ್ಲ. ಇದು ಯಾವ ಫಾರ್ಮೆಟಲ್ಲಿದೆ, ಯಾವ ಪ್ಯಾಟ್ರನಲ್ಲಿದೆ, ಯಾವ ಆರ್ಡ್ರಲ್ಲಿದೆ, ಹಾಗೆಯೇ ಹೇಳಬೇಕು. ಅದನ್ನು ಬರಿಬೇಕಾದ್ರೂ ಹಾಗೆ ಬರಿಬೇಕು. ಐ ಪುಟ್ ದ ಕೀಸ್. ಐ ಸಬ್ಜೆಕ್ಟ್, ಪುಟ್ ವರ್ಬ್, ದ ಕೀಸ್ ಆಬ್ಜೆಕ್ಟ್, ಇನ್ ದ ಡ್ರಾವರ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಡ್ರಾವರಲ್ಲಿ ನಾನು ಕೀಗಳನ್ನು ಹಾಕಿದೆ. ಹಾಗೆ ದ ವೇಟರ್ ಸಬ್ಜೆಕ್ಟ್, ಸರ್ವ್ಡ್ ಆಬ್ಜೆಕ್ಟ್, ಸರ್ವ್ ಮಾಡಿದ, ಸಾರಿ ವರ್ಬ್. ಏನು ಸರ್ವ್ ಮಾಡಿದ? ಫುಡ್. ದ ವೇಟರ್ ಸರ್ವ್ ದ ಫುಡ್ ವಿತ್ ಅ ಸ್ಮೈಲ್. ವಿತ್ ಯಾವುದರ ಜೊತೆಗೆ? ಸ್ಮೈಲ್. ಮುಗುಳ್ನಗುತ್ತಾ ಅದನ್ನು. ಓಕೆ, ಸೊ ಹೇಗೆ ಸ್ಮೈಲ್ ಅಲ್ಲ, ಸಾರಿ, ಹೇಗೆ ಸರ್ವ್ ಮಾಡಿದ? ಸರ್ವ್ ಮಾಡಿದ ರೀತಿ ಇದು ರೀತಿ. ಸರ್ವ್ ಮಾಡಿದ ರೀತಿ, ಮ್ಯಾನರಲ್ಲಿ ಬರುತ್ತದೆ. ಅವನು ಥ್ರೂ ಎಸೆದ ಚೆಂಡನ್ನು, ಅವನು ಚೆಂಡನ್ನು ಎಸೆದ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಎಲ್ಲಿ? ಅಕ್ರಾಸ್ ದ ಫೀಲ್ಡ್. ಅಕ್ರಾಸ್ ದ ಫೀಲ್ಡ್. ಅವನು ಚೆಂಡನ್ನು ಫೀಲ್ಡ್ ಅಡ್ಡವಾಗಿ, ಅಂದರೆ ನಿಮಗೆ ಫೀಲ್ಡ್ ಈ ಥರ ಇದ್ದರೆ ಚೆಂಡನ್ನು ಇಲ್ಲಿಂದ ಹಿಂಗೆ ಎಸ್ತರೆ ಅದು ಅಕ್ರಾಸ್. ಓಕೆ. ಶೀ ಕ್ಲೀನ್ಡ್, ಅವಳು ಕ್ಲೀನ್ ಮಾಡಿದಳು ಟೇಬಲನ್ನು. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಸಮಯ ಯಾವಾಗ? ಆಫ್ಟರ್ ಡಿನ್ನರ್ ಆದ ನಂತರ. ದೇ ಸ್ಟೋರ್ಡ್, ಅವರು ಸ್ಟೋರ್ ಮಾಡಿದ್ರು. ಓಕೆ, ಏನನ್ನು? ಲಗೇಜನ್ನು ಇನ್ ದ ಅಟಿಕ್. ಸೊ ಅವರು ಸಬ್ಜೆಕ್ಟ್, ಸ್ಟೋರ್ ಮಾಡಿದ್ರು ವರ್ಬ್, ದ ಲಗೇಜ್ ಆಬ್ಜೆಕ್ಟ್. ಲಗೇಜ್ ಅನ್ನೋದು ಆಬ್ಜೆಕ್ಟೇ ಇಲ್ಲ, ಯಾಕೆಂದರೆ ಲಗೇಜ್ ಮೇಲೆ ಸ್ಟೋರನ್ನು ಕ್ರಿಯಾಪದ ಆಗಿದೆ. ಇನ್ ದ ಆಟಿಕ್. ಆಟಿಕ್ ಅಂತ ಹೇಳಿದ್ರೆ ಅಟ್ಟ. ನಮ್ಮ ಕಡೆ ಅಟ್ಟ ಅಂತ ಹೇಳ್ತೀವಿ, ಸಾಮಾನ್ಯವಾಗಿ ಅಟ್ಟ ಅಂತಲೇ ಹೇಳ್ತೀವಿ ನಮ್ಮ ಕಡೆ. ಬಟ್ ಅದಕ್ಕೆ ಅಟ್ಟ ಇಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಏನಂತೀರ ನೀವು ಅಟ್ಟಕ್ಕೆ? ಈಗ ಮನೆ ಅಟ್ಟ ಅಂದರೆ ರೂಫ್ ಇರುತ್ತಲ್ವ, ಇಲ್ಲಿ ಮೇಲೆ ಸ್ವಲ್ಪ ಗ್ಯಾಪ್ ಇರುತ್ತೆ ನೋಡಿ, ದಿಸ್ ಇಸ್ ಆಟಿಕ್. ಏನಂತೀರ ನೀವು? ಅಟ್ಟಕ್ಕಟ್ಟ. ಹೌದು, ಬೇರೆ ಏನಾದರೂ ಪದ ಇದೆಯಾ ಅಂತ. ನಾರ್ತ್ ಕರ್ನಾಟಕ ಬೇರೆ ವರ್ಡ್ಸ್ ಇರುತ್ತಲ್ಲಿ. ಬೇರೆ ಏನಾದರೂ ಹೇಳ್ತೀರಾ? ಹೇಮಲತಾ, ಕವಿತಾ, ಬೇರೆ ಏನು ಹೇಳಲ್ವಾ? ಅಟ್ಟ ಅಂತನೇನಾ? ಓಕೆ, ನೋ ಪ್ರಾಬ್ಲಮ್. ಅಟ್ಟದಲ್ಲಿ ಜೋಡಿಸಿಡೋದು. ಓಕೆ, ಸೊ ಅವರು ಲಗೇಜನ್ನು ಅಟ್ಟದಲ್ಲಿ ಜೋಡಿಸಿಟ್ರು.
ಐ ಫೌಂಡ್ ದ ವಾಲೆಟ್ ಅಂಡರ್ ದ ಚೇರ್. ಐ ನಾನು ಏನು ಕ್ರಿಯೆ ಆಯಿತು, ನಾನು ಮಾಡಿದ್ದು ಫೌಂಡ್ ನಾನು ಹುಡುಕಿಕೊಂಡೆ ಅಥವಾ ಹುಡುಕಿದೆ. ದ ವಾಲೆಟ್ ಅಂದರೆ ಪರ್ಸ್, ಎಲ್ಲಿ? ಅಂಡರ್ ದ ಚೇರ್. ಐ ಫೌಂಡ್ ದ ವಾಲೆಟ್ ಅಂಡರ್ ದ ಚೇರ್. ನೆಕ್ಸ್ಟ್, ದಿ ಆರ್ಟಿಸ್ಟ್ ಸಬ್ಜೆಕ್ಟ್, ಪೇಂಟೆಡ್ ವರ್ಬ್, ದ ಕ್ಯಾನ್ವಸ್ ಆಬ್ಜೆಕ್ಟ್, ಇನ್ ದ ಗ್ಯಾಲರಿ. ಗ್ಯಾಲರಿಯಲ್ಲಿ ಆರ್ಟಿಸ್ಟ್ ಕಲಾವಿದ ಚಿತ್ರವನ್ನು ಬಿಡಿಸಿದ. ಓಕೆ, ಆರ್ಟಿಸ್ಟ್ ಪೇಂಟೆಡ್ ದ ಕ್ಯಾನ್ವಸ್ ಇನ್ ದ ಗಾರ್ಡನ್. ಕ್ಯಾನ್ವಸಲ್ಲಿ ಪೇಂಟ್ ಮಾಡ್ದ ಅನ್ನೋದು. ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬೆನ್ಸ್ ಇದೆ ಗೌರಿ. ಓಕೆ, ಸೊ ಗೊತ್ತಾಯ್ತಲ್ಲ, ಇದು ಇಟ್ ಈಸ್ ಜಸ್ಟ್ SVOA. ಇದು ಸೆಂಟೆನ್ಸ್ ಸ್ಟ್ರಕ್ಚರು ಇಟ್ಸ್ ವೆರಿ ಇಂಪಾರ್ಟೆಂಟ್. ಆವಾಗಲೇ ನಿಮಗೆ ಅದು ನೀವು ಒಂದು ವೇಳೆ ತಪ್ಪು ಬರೆದ್ರೆ, ನಿಮಗೆ ಇದು ಆರ್ಡ್ರ್ ಗೊತ್ತಿದ್ದರೆ ಸೆಂಟೆನ್ಸ್ ಯಾಕೋ ಸರಿ ಇಲ್ವಲ್ಲ ಅಂತ ಅನಿಸುತ್ತೆ. ಅದು ಆ ಥರ ಮಿಸ್ಟೇಕ್ಸನ್ನು ಕರೆಕ್ಷನ್ ಮಾಡ್ತಾ 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 ನೀವು ಪರ್ಫೆಕ್ಟ್ ಆಗ್ಬೋದು ಸೆಂಟೆನ್ಸ್ ಸ್ಟ್ರಕ್ಚರಲ್ಲಿ. ಓಕೆ, ತುಂಬ ಇಂಪಾರ್ಟೆಂಟ್ ಇದು. ರೈಟ್, ನೆಕ್ಸ್ಟ್ ಯಾವುದು? SVOA ಆಯ್ತಲ್ವ ಇದು? ಓಕೆ, ಸೊ ಇದರಲ್ಲಿ ನೋಡಿ SVOO ಅಂದರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಇಲ್ಲಿ ನೋಡಿ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂದರೆ ಅದೇ ಇಂಡೈರೆಕ್ಟ್ ಮತ್ತು ಡೈರೆಕ್ಟ್ ಅಂತಲೇ ಇರೋದಿಲ್ಲ. ಸೊ ಇದರಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್ ಮತ್ತು ಡೈರೆಕ್ಟ್ ಆಬ್ಜೆಕ್ಟ್ ಯಾಕೆ ಅಂದರೆ ಇಲ್ಲಿ ಎರಡು ಆಬ್ಜೆಕ್ಟ್ ಇದೆಯಲ್ಲ. ಯಾವುದು ಮೇನ್ ಆಬ್ಜೆಕ್ಟ್? ಇಲ್ಲಿ ನೋಡಿ, ಹಿ ಗೇವ್ ಅವನು ಕೊಟ್ಟ, ಹರ್ ಅ ರಿಂಗ್. ಇಲ್ಲಿ ಇದರಲ್ಲಿ 4 ವಿಷಯ ಇದೆ ನೋಡಿ. ಹಿ ಅವನು ಕೊಟ್ಟ, ಎರಡನೇದು, ಮೂರನೇದು ಹರ್ ಅವಳಿಗೆ ಅ ರಿಂಗ್, ಒಂದು ರಿಂಗನ್ನು. ಸೊ ಈಗ ಇದರಲ್ಲಿ ಸಬ್ಜೆಕ್ಟ್ ಯಾವುದು? ಅವನು. ಸಬ್ಜೆಕ್ಟನ್ನು ಅವನು ಮಾಡಿದ್ದೇನು? ಕರ್ತೃ ಮಾಡುವಂತಹ ಕ್ರಿಯೆ ಮೇಯ್ನು. ಅವನು ಮಾಡಿದ್ದೇನು? ಗೇವ್, ಕೊಟ್ಟ. ಏನನ್ನ? ರಿಂಗನ್ನು. ಸೊ ರಿಂಗನ್ನು ಕೊಟ್ಟ ಅಲ್ವಾ? ಸೊ ಕೊಡಲ್ಪಡುತ್ತಿರುವುದು ಏನು? ರಿಂಗ್. ಕೊಡಲ್ಪಡುತ್ತಿರುವುದು ಯಾರಿಗೆ ಅನ್ನೋದು ಬೇರೆ. ಯಾರ ಮೇಲೆ ಆ್ಯಕ್ಷನ್ ಆಗ್ತಾ ಇದೆ? ರಿಂಗ್ ಮೇಲೆ ಆ್ಯಕ್ಷನ್ ಆಗ್ತಾ ಇದೆ. ರಿಂಗ್ ಏನಾಗ್ತಾ ಇದೆ? ಕೊಡಲಾಗುತ್ತಿದೆ. ಯಾರಿಗೆ ಅನ್ನೋದು ಬೇರೆ ಆಬ್ಜೆಕ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇಂಡೈರೆಕ್ಟ್ ಆಬ್ಜೆಕ್ಟ್, ಡೈರೆಕ್ಟ್ ಆಬ್ಜೆಕ್ಟ್. ಸೊ ಡೈರೆಕ್ಟ್ ಆಬ್ಜೆಕ್ಟು ಇದು ಹರ್ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್. ಗೇವ್ ವರ್ಬ್. ಸೊ ಈಗ ಇದನ್ನು ಈ ಥರನೂ ಹೇಳ್ಬೋದು, ಹಿ ಗೇವ್ ಅ ರಿಂಗ್ ಟು ಹರ್. ಇಲ್ಲಿ ನಾವು ಟು ಯೂಸ್ ಮಾಡ್ತಾ ಇದ್ದೀವಿ. ಹಿ ಗೇವ್ ಅ ರಿಂಗ್ ಟು ಹರ್, ಬಟ್ ಹಿ ಗೇವ್ ಹರ್ ಅ ರಿಂಗ್. ಎರಡೂ ಒಂದೇ ಸೆಂಟೆನ್ಸು. ಅವಳಿಗೆ ಒಂದು ರಿಂಗನ್ನು ಕೊಟ್ಟ, ಅವಳಿಗೊಂದು ರಿಂಗ್ ಕೊಟ್ಟ, ಎರಡೂ ಒಂದೇ. ನೆಕ್ಸ್ಟ್, ಶಿ ಹ್ಯಾಂಡೆಡ್ me the book. She handed me the book. So the book ಅದಲ್ಲೂ ಬದಲಾಗ್ತಾ ಇದೆ, ಅಂದರೆ ಕೊಡಲಾಗ್ತಿದೆ, ಅದಕ್ಕೆ ಹ್ಯಾಂಡೆಡ್. ಓಕೆ, ಅವಳು ನನಗೆ ಪುಸ್ತಕವನ್ನು ಕೊಟ್ಟಳು. ಹ್ಯಾಂಡೆಡ್ ಅಂದರೆ ನನ್ನ ಕೈಯಲ್ಲಿ ಕೊಟ್ಟಳು ಅಂತ. ಶಿ ಹ್ಯಾಂಡೆಡ್ ಮೀ ದ ಬುಕ್, ನನಗೆ. ಶಿ ಹ್ಯಾಂಡೆಡ್ ವಾಟ್? ದ ಬುಕ್. ಟು ಹೂಮ್? ಟು ಮೀ. ಸೊ ಶಿ ಹ್ಯಾಂಡೆಡ್ ಅಂತ ಬಂದಮೇಲೆ ಇಲ್ಲಿ ಆಬ್ಜೆಕ್ಟ್ ಯಾಕಾಗುತ್ತೆ? ಶಿ ಹ್ಯಾಂಡೆಡ್ ಡ್ಯಾಶ್ ಅಂತ ಪ್ರಶ್ನೆ ಬರೋದು. ಶಿ ಹ್ಯಾಂಡೆಡ್ ವಾಟ್? ಶಿ ಹ್ಯಾಂಡೆಡ್ ದ ಬುಕ್. ಅದಕ್ಕೆ ಅದು ಡೈರೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಯಾರಿಗೆ ಅನ್ನೋದು ಮುಂದೆ. ಸೊ ಹ್ಯಾಂಡೆಡ್ ಆದಮೇಲೆ ತಾನೇ ನಮಗೆ ಆಬ್ಜೆಕ್ಟ್ ಬರಬೇಕು. ಶಿ ಹ್ಯಾಂಡೆಡ್ ದ ಬುಕ್ ಟು ಮೀ. ಅಥವಾ ಅದನ್ನು ಇನ್ನೊಂದು ಥರ ಹೇಳೋದು ಅಂದರೆ ಶಿ ಹ್ಯಾಂಡೆಡ್ ಮೀ ದ ಬುಕ್. ಅದಕ್ಕೆ ಇಂಡೈರೆಕ್ಟ್ ಆಬ್ಜೆಕ್ಟು ಫಸ್ಟಿಗೆ ಬರುತ್ತೆ. ದೇ ಸೆಂಟ್ ಅಸ್ ಅ ಪೋಸ್ಟ್ ಕಾರ್ಡ್. ದೇ ಸೆಂಟ್ ಅ ಪೋಸ್ಟ್ ಕಾರ್ಡ್ ಟು ಅಸ್. ಇದು ಡೈರೆಕ್ಟ್ ಸಬ್ಜೆಕ್ಟ್ ಆಬ್ಜೆಕ್ಟ್. ದೇ ಸೆಂಟ್ ಅಸ್. ಅಸ್ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್. ದೇ ಸೆಂಟ್ ಅಸ್ ಅ ಪೋಸ್ಟ್ ಕಾರ್ಡ್. ನೆಕ್ಸ್ಟ್, ದ ಕೋಚ್.
ದ ಕೋಚ್ ಶೋಡ್ ತೋರಿಸಿದ ಏನನ್ನು ದ ಪ್ಲೇಯರ್ಸ್ ಏನನ್ನು ತೋರಿಸಿದ ಸಾರಿ ದ ಪ್ಲೇಯರ್ಸ್ ಅಲ್ಲ ಅ ಸ್ಟ್ರಾಟಜಿ. ಸ್ಟ್ರಾಟಜಿ ಅಂದರೆ ಒಂದು ತಂತ್ರ, ಕುತಂತ್ರ ಅಲ್ಲ, ತಂತ್ರ, ಕಾರ್ಯತಂತ್ರ, ಒಂದು ಕೆಲಸವನ್ನು ಮಾಡುವಂತಹ ಒಂದು ಸರಿಯಾದ ನಿಯಮ ಅಥವಾ ಸ್ಟ್ರಾಟಜಿಕ್ ಆಗಿ ವರ್ಕ್ ಮಾಡೋದು ಅಂದರೆ ಬುದ್ಧಿವಂತಿಕೆಯಿಂದ ನಾವು ನಮ್ಮ ಕಾರ್ಯವನ್ನು ರೂಪಿಸೋದು. ಓಕೆ, ದ ಕೋಚ್, ಈಗ ನೀವು ಸ್ಪೋರ್ಟ್ಸಲ್ಲಿ ನೋಡಿರ್ಬೋದು, ಕ್ರಿಕೆಟ್ ಕೋಚ್ ಆಗಲಿ ಅಥವಾ ಫುಟ್ಬಾಲ್ ಕೋಚ್ ಆಗಲಿ, ಅವರು ಕಾರ್ಯತಂತ್ರವನ್ನು ರೂಪಿಸ್ತಾರೆ. ಅವರು ಮ್ಯಾಚ್ ವಿನ್ ಆಗಬೇಕು ಅಂದರೆ, ಗೋಲ್ ಮಾಡಬೇಕು ಅಥವಾ ರನ್ಸ್ ಜಾಸ್ತಿ ಮಾಡಬೇಕು ಅಂದರೆ ಅವ್ರು ಏನು ಮಾಡ್ತಾರೆ, ಪ್ಲೇಯರಿಗೆ ಸ್ಟ್ರಾಟಜಿ ಹೇಳ್ಕೊಡ್ತಾರೆ. ಸ್ಟ್ರಾಟಜಿ ಅಂದರೆ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಅದು ಯಾರಿಗೂ ಗೊತ್ತಿರಬಾರ್ದು. ಓಕೆ, ದ ಕೋಚ್ ಸಬ್ಜೆಕ್ಟ್, ಶೋಡ್ ವರ್ಬ್, ಇದು ಡೈರೆಕ್ಟ್ ಆಬ್ಜೆಕ್ಟ್. ಸಿ, ದ ಕೋಚ್ ಶೋಡ್ ವಾಟ್? ದ ಕೋಚ್ ಶೋಡ್, ಕೋಚ್ ತೋರಿಸಿದ ಏನನ್ನು? ಸ್ಟ್ರಾಟಜಿಯನ್ನು. ಸೊ ಸ್ಟ್ರಾಟಜಿ ಬಿಕಮ್ಸ್ ದ ಡೈರೆಕ್ಟ್ ಆಬ್ಜೆಕ್ಟ್. ಯಾರಿಗೆ? ಅದು ಇಂಡೈರೆಕ್ಟ್ ಆಬ್ಜೆಕ್ಟ್. ಅದಕ್ಕೆ ದ ಪ್ಲೇಯರ್ಸ್. ಓಕೆ, ಸೊ ಸಬ್ಜೆಕ್ಟ್, ವರ್ಬ್, indirect object, sorry, yes, indirect object, this is object, direct object. ಅಥವಾ the coach showed a strategy to the players ಅಂತಲೂ ಹೇಳ್ಬೋದು. we offered them a ride, we offered them a ride, ನಾವು ಆಫರ್ ಮಾಡಿದ್ವಿ ಅಂದರೆ ಅವರಿಗೆ ಸಹಾಯ ಮಾಡೋ ಥರ ಆಫರ್, ನಾವು ಅವರಿಗೆ ಇದು ಕೊಟ್ವಿ, ಆಫರ್ ಕೊಟ್ವಿ. them a ride, them ಅವರಿಗೆ, a ride, we offered a ride to them, we offered what? Ride, so that becomes the direct object. she told him the truth, ಅವಳು ಅವನಿಗೆ ಸತ್ಯವನ್ನು ಹೇಳಿದಳು, ಅವಳು ಹೇಳಿದಳು ಸತ್ಯವನ್ನು ಅವನಿಗೆ, ಅದು ಕನ್ನಡದಲ್ಲಿ ಆ ರೀತಿ ಬರುತ್ತೆ. he passed her the salt, he passed ಏನನ್ನ? the salt, ಯಾರಿಗೆ? to her, so he passed her the salt. the teacher gave the students homework, the teacher subject, verb, object, ಏನನ್ನು ಕೊಟ್ಟರು? homework ಕೊಟ್ಟರು. the students indirect object. okay, they bought, ಅವರು ಖರೀದಿ ಮಾಡಿದರು ಏನನ್ನ? a gift, ಗಿಫ್ಟನ್ನು ಯಾರಿಗೆ? their friend, they bought their friend a gift. next, I wrote, ನಾನು ಬರೆದೆ ಏನನ್ನ? a letter, ನಾನೊಂದು ಪತ್ರವನ್ನು ಬರೆದೆ ನಮ್ಮ ಪೇರೆಂಟ್ಸ್ಗೆ. ಓಕೆ, ಸೊ ಇದು ಈ ಥರ ವರ್ಕ್ ಆಗುತ್ತೆ. ಇನ್ನೂ 4 ಥರದ ಸೆಂಟೆನ್ಸ್ ಸ್ಟ್ರಕ್ಚರ್ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇವೆಲ್ಲ ಸಿಂಪಲ್ಲೇ, ಬಟ್ ಅದು ನಿಮಗೆ ಈ ಫಾರ್ಮುಲಾ ನೋಡಿದಾಗ ಒಂಥರ ದೊಡ್ಡದಾಗಿ ಅನಿಸ್ಬೋದು, ಬಟ್ ಇದನ್ನು ಹೀಗೆ ಪ್ರಾಕ್ಟೀಸ್ ಮಾಡಬೇಕು. ಇದರದ್ದು ಸ್ಥಳ ಅದಲು ಬದಲು ಆಗದಂಗೆ ನಾವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಇಸ್ ದ್ಯಾಟ್ ಕ್ಲಿಯರ್? ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಹಾಗಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ, ಇದನ್ನು ಕಂಟಿನ್ಯೂ ಮಾಡೋಣ. ಇದು ಸೆಂಟೆನ್ಸ್ ಸ್ಟ್ರಕ್ಚರ್ ಮುಗಿಸ್ಬಿಡ್ತೀನಿ, ಆಮೇಲೆ ವಿ ಕ್ಯಾನ್ ಪ್ರಾಕ್ಟೀಸ್ ದಿಸ್ ಆಲ್ಸೋ. ಆಲ್ರೈಟ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್ ಎವ್ರಿವನ್. Good night, sir.